ನಮಸ್ಕಾರ ರೈತ ಬಾಂಧವರೇ, ನಾನು ಅಭಿಷೇಕ್ ನರೋಟೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕೃಷಿ ಪಂಚಾಂಗದಲ್ಲಿ ಚಂದ್ರ ಮತ್ತು ಶನಿ ಪರಸ್ಪರ ಎದುರಾದಾಗ ಏನು ಕೃಷಿ ಚಟುವಟಿಕೆ ಮಾಡಬೇಕಂತ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಈ ಪ್ರಕ್ರಿಯೆಯು ತಿಂಗಳಲ್ಲಿ ಒಮ್ಮೆ ನಡೆಯುತ್ತದೆ. ಅಂದರೆ 28 ದಿನಗಳಿಗೊಮ್ಮೆಗೆ ನಡೆಯತಕ್ಕಂಥ ಈ ಕ್ರಿಯೆಯಲ್ಲಿ ಶನಿ ಮತ್ತು ಚಂದ್ರ ಪರಸ್ಪರ ಎದುರಾಗುವ ಸಮಯದಲ್ಲಿ ಕೃಷಿ ಚಟುವಟಿಕೆಗೆ ಅದಕ್ಕೆ ಸಂಬಂಧಪಟ್ಟ ಕೃಷಿ ಚಟುವಟಿಕೆ ನಾವು ಏನು ಮಾಡಬೇಕಂತ ತಿಳಿದುಕೊಳ್ಳೋದಾದರೆ, ಒಂದು ಕಡೆ ಚಂದ್ರ ಮತ್ತೊಂದು ಕಡೆ ಶನಿ ಗ್ರಹಗಳು ಇರುತ್ತವೆ. ಇವೆರಡೂ ಗ್ರಹಗಳ ಒಂದಕ್ಕೊಂದು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇವೆ. ಎರಡರ ಕಿರಣಗಳು ಒಂದೇ ಸಮಯದಲ್ಲಿ ಭೂಮಿ ಮೇಲೆ ಬೀಳುತ್ತಾ ತಮ್ಮ ಶಕ್ತಿಯ ಪ್ರಭಾವವನ್ನು ಭೂಮಿ ಮೇಲೆ ಬರುತ್ತವೆ. ಈ ಶಕ್ತಿಯ ಸಹಾಯದಿಂದ ಕೃಷಿ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂದರೆ, ಶನಿಗ್ರಹದ ಶಕ್ತಿಗಳು ಸಸ್ಯದ ಬೇರುಗಳು ಮತ್ತು ಎಲೆಗಳು ಮತ್ತು ಹಣ್ಣಿನ ಅಂಶಗಳನ್ನು ಸದೃಢಗೊಳಿಸುತ್ತದೆ. ಸಿಲಿಕಾ ಸಂಬಂಧಿ ಪ್ರಕ್ರಿಯೆಗಳನ್ನು ಉಂಟು ಮಾಡುವುದಾದರೆ, ಚಂದ್ರನ ಶಕ್ತಿಗಳು ಸಸ್ಯದ ಬೆಳವಣಿಗೆ ಸಹಾಯದಂಥ ಕ್ಯಾಲ್ಸಿಯಂ ಸಂಬಂಧಿ ಪ್ರಕ್ರಿಯೆಗಳು ಉಂಟು ಮಾಡುತ್ತವೆ. ಇವೆರಡರ ಬಗೆಯ ಪ್ರಭಾವ ಸಮತೋಲನ ಪರಿಣಾಮ ಭೂಮಿಯನ್ನು ತಲುಪಿ ಈ ಸಮಯದಲ್ಲಿ ಬಿತ್ತನೆ ಮಾಡಿದ ಬೀಜಗಳಿಂದ ಸದೃಢವಾದ ಸಸ್ಯಗಳು ಬೆಳೆಯಲು ಸಹಾಯವಾಗುತ್ತದೆ. ಈ ಸಮಯದಲ್ಲಿ ದ್ರವ ಗೊಬ್ಬರಗಳನ್ನು ಸಿಂಪಡಿಸುವುದು ಒಳ್ಳೆಯದು. ಕೀಟ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಪಡೆಯುತ್ತದೆ. ಮತ್ತು ಚಂದ್ರ ಮತ್ತು ಶನಿ ಪರಸ್ಪರ ಎದುರಾದಾಗ ಕೃಷಿ ಚಟುವಟಿಕೆಗಳು ಏನು ಮಾಡಬೇಕು? ಬೀಜಗಳನ್ನು ಬಿತ್ತನೆ ಮತ್ತು ನಾಟಿ ಕೆಲಸ ಮಾಡಲು ಒಳ್ಳೆಯ ಸಮಯ ಮತ್ತು ಶಿಲೀಂಧ್ರವನ್ನು ಹತೋಟಿ ಇಡಲು ಒಳ್ಳೆಯ ಸಮಯವಿರುತ್ತದೆ. ಈ ಕಾಲವು ಅಂದರೆ ಈ ದಿವಸ ಕ್ಯಾಲೆಂಡರ್ನಲ್ಲಿ ನಿಮಗೆ ನೋಡ್ತಕ್ಕಂಥದ್ದು ಸಿಗುತ್ತದೆ. ಪರಸ್ಪರ ಎದುರಾಗದ ದಿನ ಯಾವ ದಿನ ಅಂತ. ದಿನನಿತ್ಯದ ಕೃಷಿ ಪಂಚಾಂಗಕ್ಕಾಗಿ ನಮ್ಮ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ. ನಮಸ್ಕಾರ.